ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಬಿಗ್. ಇವತ್ತಿನ ರೆಸಿಪಿ ಮಡಿಕೆ ಕಾಳಿನ ಪಲ್ಯ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಆ್ಯಕ್ಚುಲಿ. ಇದು ರೊಟ್ಟೆ ಜೊತೆ ಚಪಾತಿ ಜೊತೆನೂ ತಿಂತಾರೆ. ಇವನ್ ಶಿವರಾತ್ರಿಯಲ್ಲಿ ಅಳ್ಳಿಟ್ಟು ಮಾಡ್ತಾರಲ್ಲ ಅದರೊಟ್ಟಿಗೆ ನೆನೆಸ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಮೊದಲಿಗೆ ಮಡಿಕೆ ಕಾಳನ್ನ ಸ್ಪ್ರೌಟ್ ಮಾಡಿ ಇಟ್ಕೊಳ್ಬೇಕು. ಕರಿಬೇವು, ಆಮೇಲೆ ಸ್ವಲ್ಪ ಅರಿಶಿನ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇದೆಲ್ಲ ಬೇಕಾಗುತ್ತೆ. ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಳ್ಳಿ, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಳ್ಳಿ. ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ, ನಂತರ ಸಾಸಿವೆ ಜೀರಿಗೆ ಹಾಕಿ, ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಕಿ ಬಾಡಿಸಿ, ಅರ್ಧ ಚಮಚದಷ್ಟು ಅರಿಶಿನ, ಅರ್ಧ ಚಮಚದಷ್ಟು ಉಪ್ಪು, ಉಪ್ಪು ಬೇಸ್ಡ್ ಆನ್ ಯುವರ್ ಟೇಸ್ಟ್. ಸ್ವಲ್ಪ ಹೊತ್ತನ ಆಯಿಲಲ್ಲಿ ಅದೆಲ್ಲ ಮಸಾಲ ಬೆಂದಾದಮೇಲೆ ಇದಕ್ಕೆ ಸ್ಪ್ರೌಟ್ ಆಗಿರೋ ಮಡಿಕೆ ಕಾಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದು ಸಣ್ಣ ಗ್ಲಾಸಿಂದ ಹಾಫ್ ಗ್ಲಾಸಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಪಾತ್ರೆ ಮುಚ್ಚಿ ಹಾಗೆ ಬೇಯಲಿಕ್ಕೆ ಬಿಡಿ. ಓಕೆ, ಅದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಹೊತ್ತನ ಬೇಯಿಸಿ, ಮತ್ತು ಮಿಡಲಲ್ಲಿ ತೆಗೆದುಬಿಟ್ಟು ನೋಡಿ ಇನ್ನೂ ಸ್ವಲ್ಪ ಕುದ್ದಿದಿನ ಇಲ್ಲ ನೋಡಿ. ಕುದ್ದಿಲ್ಲ ಅಂದರೆ ಮತ್ತೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಅದು ಪಾತ್ರೆ ಮುಚ್ಚಿ ಮತ್ತು ಇಡೀ ಒಂದು 5-10 ಮಿನಿಟ್ಸಲ್ಲಿ ಬೆಂದುಬಿಡುತ್ತೆ ಕಾಳು. ಯಾಕಂದರೆ ಅದು ಸ್ಪ್ರೌಟೆಡ್ ಅಲ್ಲ, ತುಂಬ ಹೊತ್ತು ತೊಗೊಳ್ಳಲ್ಲ, ಬೇಗನೆ ಬೇಯುತ್ತೆ. ಬೆಂದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿ ರೆಡಿ ಆಯಿತು ಮಡಿಕೆ ಕಾಳು ಪಲ್ಯ. ಇಟ್ಸ್ ರೆಡಿ ಟು ಈಟ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಸಿಂಪಲ್ಲಾಗಿರೋ ಈ ಮಡಿಕೆ ಕಾಳು ಪಲ್ಯ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.